ಸರ್, ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಿದೆ. ಹಲೋ MLA, ನಿಮ್ಮಿಬ್ಬರು ಮಕ್ಕಳು ಅವ್ರ ಜೊತೆಗಿರೋ 3 ಜನ ಫ್ರೆಂಡ್ಸು ಈಗ ನನ್ನ ಕಂಟ್ರೋಲಲ್ಲಿದ್ದಾರೆ. ಸ್ವಲ್ಪ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿಕೊಡು. ಸರ್, MLA ಅವ್ರನ್ನ ಹತ್ರ ಮಾತಾಡಬೇಕು. ಸರ್, ಇನ್ಸ್ಪೆಕ್ಟರ್ ಲೈನಲ್ಲಿದೆ. ಎಲ್ಲಿದ್ದೀರಾ? ಸ್ವಲ್ಪ ಮನೆಗೆ ಬನ್ನಿ, ಮಾತಾಡಬೇಕು. ಯಾರು ಬೇಕಾಗಿತ್ತು? ಬನ್ನಿ ಸರ್. ಬನ್ನಿ ಸರ್. ಸರ್, ವೆಯ್ಟ್ ಮಾಡ್ತೀರಿ, ಸಾಹೇಬ್ರು ಬರ್ತಾರೆ. ಸರ್, ಸಾಹೇಬ್ರು ಬಂದರು, ಬನ್ನಿ. ಬನ್ನಿ ಸರ್. ನಮಸ್ಕಾರ ಸರ್. ಬಾರಯ್ಯ, ಕೂತ್ಕೋ. ಏನು ಸರ್, ಏನು ವಿಷಯ? ಏನು ಇವತ್ತು ಯೂನಿಫಾರ್ಮಲ್ಲಿ ಇಲ್ಲ? ಸರ್, ಆ್ಯಕ್ಚುಲಿ ಲೀವಲ್ಲಿದ್ದೆ. ನೀವೇನೋ ಎಮರ್ಜೆನ್ಸಿ ಇದೆ ಅಂತ ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಬಂದೆ. ಇವತ್ತು 7 ಗಂಟೆಗೆ ನನ್ನ ಇಬ್ಬರು ಮಕ್ಕಳು ಸ್ನೇಹಿತರ ಜೊತೆಗೆ ಚಿಕ್ಕಮಗಳೂರು ನನ್ನ ರೆಸಾರ್ಟ್ಗೆ ಹೋಗ್ಬರ್ತೀನಿ ಅಂತ ಹೋದರು. ನೀನ್ಯಾಕೆ ಬೇಡ ಬೇಡ ಅಂದ್ರು ಅವಳನ್ನ ಕರ್ಕೊಂಡ್ ಬಂದಿದ್ಯಾ? ನಾನೇನ್ ಮಾಡ್ಲಿ, ನಮ್ಮಪ್ಪ ಬೇಡ ಬೇಡ ಅಂದ್ರೆ ಕರ್ಕೊಂಡು ಹೋಗು ಅಂತಂದ್ರು, ಕರ್ಕೊಂಡು ಬಂದೆ. ಇದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಅವಳಿಗೊಂದು ಬಾಯ್ ಫ್ರೆಂಡ್ ಹುಡುಕ್ಬೇಕು. ಹುಡ್ಕೋಣ ಬಾ. ಹಲೋ, ಅದಕ್ಕೆ ನಾನಿಲ್ವಾ? ಇರ್ಲಿ, ಬಾರಕಂದಲೇ, ಬಾರ ಬಾರ ಬಾರ. ಹಾಂ, ಬರ್ರೋ, ಎಲ್ಲ ಒಂದು ಸೆಲ್ಫಿ ತಕ್ಕೊಡು ನನಗೆ. ನನಗೆ ಅನ್ನೋನ್ ನಂಬರಿಂದ ಒಂದು ಕಾಲ್ ಬಂತು. ಹಲೋ MLA, ಈಗ ನಿಮ್ಮಿಬ್ಬರು ಮಕ್ಕಳು ಅವ್ರ ಜೊತೆಗೆ 3 ಜನ ಫ್ರೆಂಡ್ಸು ಚನ್ನರಾಯಪಟ್ಟಣದಲ್ಲಿದ್ದಾರೆ. ನಿನ್ನ ಮಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ, ಮೆರೂನ್ ಕಲರ್ ಕಾರಲ್ಲಿದ್ದಾನೆ. ಡೌಟ್ ಇದ್ದರೆ ಫೋನ್ ಮಾಡಿ ತಿಳ್ಕೊ. ಆದಷ್ಟು ಬೇಗ ನಾನು ನಿಂಗೆ ಕಾಲ್ ಮಾಡ್ತೀನಿ.
ತಡೆ ನಿಮಿಷ ಅಪ್ಪ ಫೋನ್ ಮಾಡಿದ್ರು. ಆಯಿತು. ಎಲ್ಲಿದ್ಯಪ್ಪ? ಹಲೋ ಹೇಳಪ್ಪ, ಇಲ್ಲೇ ಚಂದ್ರಾಯಪಟ್ಟಣ. ಯಾವ ಕಲರ್ ಬಟ್ಟೆ ಹಾಕಿದ್ಯಾ? ಅದು ವೈಟ್ ಆ್ಯಂಡ್ ಬ್ಲ್ಯಾಕ್ ಶರ್ಟು. ಯಾರ ಕಾರಲ್ಲಿ ಹೋಗಿದ್ಯಾ? ಪ್ರಮೋಟ್ ಕಾರಲ್ಲಿ. ಯಾವ ಕಲರ್ ಕಾರು? ಇದು ಮೆರೂನ್ ಕಲರು. ಇದೇ ಆ ನಂಬರು. ಈ ನಂಬರಾ ಸರ್? ಹಲೋ ಹಲೋ ಹಲೋ, ಕಂಟ್ರೋಲ್ ರೂಮ್. ಒಂದು ನಂಬರ್ ಹೇಳ್ತೀನಿ, ಅದನ್ನು ಟ್ರ್ಯಾಕ್ ಮಾಡಿ ಯಾವ ಲೊಕೇಶನಲ್ಲಿ ಇದೆ ಅಂತ ಹೇಳಿ. ಸರ್ ಸರಿಯಾಗಿ 9 ಗಂಟೆಗೆ ಕಾಲ್ ಬಂದಿದೆ ಸರ್. 23 ಸೆಕೆಂಡ್ ಮಾತಾಡಿದ್ದಾರೆ. ಮಿನಿಮಮ್ 30 ಸೆಕೆಂಡ್ಸ್ ಮಾತಾಡಿದ್ರೆ ಕಾಲ್ ಟ್ರೇಸ್ ಮಾಡ್ಬೋದಾಗಿತ್ತು ಸರ್. ಹೌದಾ? ಸರಿ, ಥ್ಯಾಂಕ್ ಯು ಸರ್. ಅವ್ನು ಫೋನ್ ಮಾಡಿ ಮಾತಾಡಿದಾಗ 20 to 25 ಸೆಕೆಂಡ್ಸ್ ಮಾತಾಡಿದಾನಾ? ಗೊತ್ತಾಗಿಲ್ಲ ಸರ್. ಮಿನಿಮಮ್ ಅವ್ನು ಲೊಕೇಶನ್ ಟ್ರೇಸ್ ಮಾಡಬೇಕಂದ್ರೆ ಮಿನಿಮಮ್ 30 ಸೆಕೆಂಡ್ಸ್ ಅವ್ನು ಮಾತಾಡಿರಬೇಕು. ಸರ್ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ನನಗೆ ಅನುಮಾನ ಅಂತ ಯಾರ ಮೇಲೂ ಇಲ್ಲ. ಹಾಗೇನಾದರೂ ಅನುಮಾನ ಇದ್ದಿದ್ರೆ ನನ್ನ ಮಕ್ಕಳಿಗೆ ತೊಂದರೆ ಮಾಡಿ ಆಮೇಲೆ ನನಗೆ ತಿಳಿಸ್ತಾ ಇದ್ರು. ಇದು ಯಾರೋ ಫೋನಲ್ಲಿ ನನಗೆ ಹೆದರಿಸ್ತಾ ಇದ್ದಾರೆ. ಅಂದರೆ ಯಾರೋ ಗೊತ್ತಿಲ್ಲದಿರೋರೇ ಇರಬೇಕು ಅನಿಸುತ್ತೆ. ಅದೇ ಇರ್ಬೋದು ಅನಿಸ್ತದೆ. ಸರಿ ಸರ್, ಸ್ವಲ್ಪ ಪರೀಕ್ಷೆ ಮಾಡಿ ಹೇಳ್ತೀನಿ. ಸರಿ ಸರ್, ನಾನು ನೋಡ್ತೀನಿ. ನಾಳೆ ನನ್ನ ಮಗ ಪಾರ್ಲಿಮೆಂಟ್ ಮೀಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅವನ್ನ ಕರ್ಕೊಂಬರೋ ಜವಾಬ್ದಾರಿ ನಿಂದು. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ನೋಡು, ಇಷ್ಟ ಆಗಿದೆ. ಅವ್ರು ಯಾರು ಖತರ್ನಾಕ್ ಕಿಲಾಡಿಗಳೇ ಇರಬೇಕು. ಒಂದು ಸಣ್ಣ ಕ್ಲೂನು ಬಿಟ್ಟಿಲ್ಲ. ಸೊ ಅವರು ಬೆಳಗ್ಗೆ ಹೊರಟಿದ್ದು 7 o'clock ಅಲ್ವಾ? ಹೌದು. ಹಾಗಾದರೆ ಥರ್ಡ್ ಪರ್ಸನಿಂದ MLA ಕಾಲ್ ಬಂದಿದ್ದು 9 o'clockಗೆ. ಹೌದು. 2 hours ಡಿಫ್ರೆನ್ಸ್ ಇದೆ. 2 hours ಗ್ಯಾಪ್ ಇದೆ ಅಂದರೆ ಇದು ನಿನ್ನೆ ಮೊನ್ನೆ ಮಾಡಿರೋ ಪ್ಲ್ಯಾನ್ ಅಲ್ಲ, ತುಂಬ ದಿವಸದಿಂದೇ ಮಾಡಿರೋದು. ಇದ್ರ ಹಿಂದೆ ಒಂದು ದೊಡ್ಡ ಗ್ಯಾಂಗೇ ಇರಬೇಕು. ಅಮ್ಮ ಕಾಲ್ ಮಾಡ್ತಿದ್ದಾರೆ, ಮನೆಗೆ ಬಂದಿದ್ದಾರಂತೆ. ನಡಿ ಹೋಗೋಣ. ಸರಿ, ಬಾ ಹೋಗೋಣ. ಏನು ಡವ್ ಹೊಡಿತಿದ್ಯಾ? ಕೇಳ್ತಿಲ್ಲ, ಸರ್ವನಾಶ. ಬನ್ನಿ ಬನ್ನಿ ಸ್ವಿಮ್ ಮಾಡೋಣ, ಬನ್ನಿ ಬನ್ನಿ. ಏನು ಗುರು, ನೀವ್ಯಾರು ಬೀಳಕ್ಕಲ್ವಾ? ಇಲ್ಲ ಕಣಮ್ಮ, ನಮಗೆಲ್ಲ ಯಾರು ಬಿಡ್ತಾರೆ ಹೇಳು? ಸೊ ಏನೊಬ್ಬ ಅಲ್ಲೋದ್ರು ಅಲ್ಲೇ ಬರ್ತಾನೆ. ಹಲೋ ಹಲೋ, ಎಲ್ಲಿದ್ಯಾ? ಯಾವಾಗ ಬರ್ತೀಯಾ? ತುಂಬ ಮಿಸ್ ಮಾಡ್ಕೊತೀನಿ, ಬೇಗ ಬಾ. ಸರಿ, ಬಂದಾಗ ಹೇಳು, ಲಾಂಗ್ ಡ್ರೈವ್ ಹೋಗೋಣ. ನಮಗೆಲ್ಲ ಯಾರು ಬಿಡ್ತಾರೆ ಹೇಳು? ನಮ್ಮ ಕಡೆ ಯಾರು ಬಿಡ್ತಾರೆ ಅಂತ ಅಂದ್ಬಿಟ್ಟು 3-4 ಜನ ಮೇಂಟೈನ್ ಮಾಡ್ತಾರೆ. ಹೌದಾ? ಸರ್ ತಿರ್ಗಾ ಅದೇ ನಂಬರಿಂದ ಕಾಲ್ ಬರ್ತಿದೆ. ಸ್ವಲ್ಪ ಗಾಡಿ ಸೈಡ್ಗಾಕಪ್ಪ. ಹಲೋ MLA, ಈಗ ನಿನ್ನ ಮಗ ರೆಸಾರ್ಟಲ್ಲಿದ್ದಾನೆ, ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ, ಬನ್ನಿನಲ್ಲಿದ್ದಾನೆ. ಬೇಕಿದ್ರೆ ಫೋನ್ ಮಾಡಿ ತಿಳ್ಕೊ.
ಒಂದು ನಿಮಿಷ ತಡೆ, ಅಪ್ಪ ಫೋನ್ ಮಾಡ್ತಿದ್ದಾರೆ. ಹೇಳಪ್ಪ. ಎಲ್ಲಿದ್ಯಪ್ಪ? ಸ್ವಿಮ್ಮಿಂಗ್ ಪೂಲಲ್ಲಿ. ಬನ್ನಿ ಹಾಕೊಂಡಿದ್ಯಾ? ಹೌದು, ಹಾಕಿದ್ದೀನಿ. ನಿಮ್ಗೇನು ಗೊತ್ತಾಗ್ತಿದೆ? ಎತ್ತ ಕಾರು. ಈ ಕೇಸ್ ಬಗ್ಗೆ ಏನೇನು ಇನ್ವೆಸ್ಟಿಗೇಟ್ ಮಾಡಿದ್ಯಾ? ML ಹೇಳಿದ ವಿಷಯ ಕೇಳಿ ಹೆಂಗಾದರೂ ಮಾಡಿ ಈ ಕೇಸ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಂತ ಡಿಪಾರ್ಟ್ಮೆಂಟ್ ಡೇಟಾಬೇಸಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಿರೋ ಹಾಗೆ ಪರೀಕ್ಷೆ ಮಾಡಿ ನೋಡಿದೆ. ಬಟ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನನಗೆ ಯಾವ ಕ್ಲೂನೂ ಸಿಕ್ಕಿಲ್ಲ. ನ್ಯೂಸ್ ಪೇಪರಲ್ಲಿ ತುಂಬ ದಿನ ಹಿಂದೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಆಗಿದೆ ಅಂತ ಓದಿದ್ದು ನೆನಪಿತ್ತು. ಈ ಕೇಸ್ಗೆ ಯಾವುದಾದ್ರೂ ರೀತಿ ಸಹಾಯ ಆಗುತ್ತೆ ಅಂತ ಸ್ಟಡಿ ಮಾಡಿ ನೋಡಿದೆ. ಬಟ್ ನನಗೆ ಅಲ್ಲೂ ಏನೂ ಕ್ಲೂ ಸಿಕ್ಕಿಲ್ಲ. ಆಮೇಲೆ ನಾನೇ ಖುದ್ದಾಗಿ ನಿಂತು ಸಾಲ್ವ್ ಮಾಡಿರೋ ಕೇಸ್ ಫೈಲ್ಸ್ ಎಲ್ಲ ಸ್ಟಡಿ ಮಾಡಿ ನೋಡಿದೆ. ಬಟ್ ನಾನು ಸಾಲ್ವ್ ಮಾಡಿರೋ ಕೇಸ್ಗೂ ಈ ಕೇಸ್ಗೂ ತುಂಬ ವ್ಯತ್ಯಾಸ ಇತ್ತು. ನನಗಲ್ಲೂ ಏನೂ ಕ್ಲೂ ಸಿಕ್ಕಿಲ್ಲ. ಏನೂ ಗೊತ್ತಾಗಲಿಲ್ಲ ಅಂದಾಗ ಆ ಏರಿಯಾ ಲಿಮಿಟ್ಸಲ್ಲಿರೋ ಎಲ್ಲ ರೌಡಿ ಕ್ರಿಮಿನಲ್ಸ್ ಫೋಟೋಸ್ ನೋಡಿದೆ. ಬಟ್ ಅವ್ರು ಮಾಡಿರೋ ಕೇಸ್ಗೂ ಈ ಕೇಸ್ಗೂ ತುಂಬ ವ್ಯತ್ಯಾಸ ಇತ್ತು. ಇದರಿಂದ ಗೊತ್ತಾಗಿದ್ದೇನೆಂದರೆ, ನೀನು ಹೇಳಿದ ಪ್ರಕಾರ ಅವ್ರು ಯಾರೋ ಖತರ್ನಾಕ್ ಕಿಲಾಡಿಗಳೇ ಇರ್ಬೋದು. ಸರ್, ಅವ್ರಿಗೆ ಫೋನ್ ಮಾಡಿ ಬಂದ್ಬಿಡಕ್ಕೆ ಹೇಳಿ. ಬೇಡ ಕಣ, ಬರ್ತಾ ಅವ್ರಿಗೆ ನಾನು ತೊಂದರೆ ಆದರೆ. ಹಲೋ, ನಿನ್ಗೇನಪ್ಪ ಬೇಕು? ಪಿಂಕ್ ಕಲರ್ 2000 ರೂಪಾಯಿ ಗರಿ ನೋಟು. ವಾಸನೆ ಮುಟ್ಟೋಷ್ಟರಲ್ಲಿ ನನಗೆ ಬಂದು ತಲುಪಿರಬೇಕು. ಇಲ್ಲ ಅಂದರೆ ವಾಸನೆ ಬಂದಮೇಲೆ ನಿನ್ನ ಮಗ ಪತ್ತೆ ಆಗ್ತಾನೆ. ಮನೆ ಕರೆದು ಊಟ ಹಾಕೋಣ ಅಂದರೆ ನಿನ್ನೇನು ಸಂಬಂಧಿಕನೂ ಅಲ್ಲ. ವ್ಯವಹಾರ ಮಾಡ್ತಿದ್ದೆ ತಾನೇ? ಸರಿ, ವ್ಯವಹಾರನೇ ಮಾಡೋಣ ಬಾ. ಊರಾಚೆ ಇರೋ ಮೈದಾನದಲ್ಲಿ ಬಂದು ದುಡ್ಡಿಕ್ಬಿಟ್ಟು ಹೋಗು. ಸರಿ, ನೀನು ಹೇಳಿದ ಜಾಗಕ್ಕೆ ದುಡ್ಡು ಬಂದು ತಲುಪಿರುತ್ತೆ. ಪೊಲೀಸವ್ರನ್ನ ನಂಬ್ಕೊಂಡ್ರೆ ನನ್ನ ಮಕ್ಕಳನ್ನ ಉಳಿಸ್ಕೊಳಕ್ಕಾಗಲ್ಲ. ಅವ್ರು ಕೇಳೋ ದುಡ್ಡು ಕೊಟ್ಬಿಡೋಣ. ನಮಸ್ಕಾರ ಸರ್. ಆ ಬ್ಯಾಗ್ ಅವನ ಕೈಲಿ ಕೊಡು. ಇದನ್ನು ತೊಗೊಂಡೋಗಿ ಊರಾಚೆರ ಮೈದಾನದಲ್ಲಿ ಇಟ್ಬಿಟ್ಟು ತಿರುಗಿ ನೋಡಿದೆ ವಾಪಸ್ ಬಾ. ಸರಿ ಸರ್, ಆಯಿತು. ಅವನು ಹೆಂಗೋನೋ ಏನೋ. ಆ ಖತರ್ನಾಕ್ ನನ್ನ ಮಗ ಯಾರಿರ್ಬೋದು? ಏನು ಸರ್, ಈ ಕಡೆ? ಇಲ್ಲೇ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೆ. ಸರಿ ಸರ್, ಆಯಿತು, ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಇವನು ಯಾರು? ಹೆಂಗಿಲ್ಲಿ ಬಂದ? ನಮಗಿವಾಗ ಟೈಮ್ ತುಂಬ ಕಮ್ಮಿ ಇದೆ.
ಬ್ಲ್ಯಾಕ್ ಮೇಲ್ ಮಾಡಿದ್ರೆ MLA ಹೇಗಿದ್ರು ದುಡ್ಡು ಕೊಟ್ಟೇ ಕೊಡ್ತಾರೆ. ಹೆಂಗಾರ ಮಾಡಿ ನೀನು ಟ್ರ್ಯಾಪ್ ಮಾಡಲೇಬೇಕು. ನಡಿ, ನಿಮ್ಮ ಅಡ್ಡಕ್ಕೆ ಕರ್ಕೊಂಡು ಹೋಗು. ಓದ್ಸಲಿ ಎನ್ಕೌಂಟ್ರ್ ಮಾಡಿದಾಗ ಸರ್ಕಾರಕ್ಕೆ 2 ಬುಲೆಟ್ ಎಕ್ಸ್ಟ್ರಾ ಲೆಕ್ಕ ಕೊಟ್ಟಿದ್ದೆ. ಆ 2 ಬುಲೆಟ್ ನಿನ್ನ ಗುಂಡಿಗೆ ಒಳಗಡೆ ಹೋಗ್ಬಾರ್ದು ಅಂದರೆ ನೀನು ಅಕ್ಕಪಕ್ಕ ಯಾರಿದ್ದಾರೆ ಅಂತ ನನಗೆ ಹೇಳು. ನನ್ನಿಂದ ಮುಂದಣ ಯಾರಿದ್ದಾರೆ ಸರ್? 3rd ಕ್ಲಾಸ್ ಚಪ್ಪರ್ ನೀನು. 3 ಡಿಗ್ರಿ ಮುಗಿಸ್ತೇನೆ ನಾನು. ನಿನಗೆ ಅಷ್ಟು ಚರ್ವಿರ್ಬೇಕಾರೆ ಇನ್ನು ನನಗೆಷ್ಟು ಇರಬಾರ್ದು. ಮನೇಲಿ ಮಟನ್ ಅಡುಗೆ ಮಾಡಿಟ್ಟೋಗಿ, ಪಾತ್ರೆ ತೆಗೆದಿಟ್ಟೋಗಿ, ನಾಯಿ ಬಂದು ಬಾಯಿ ಹಾಕಿದ್ರೆ ನಾಯಿ ತಪ್ಪನ್ನಕ್ಕಾಗುತ್ತಾ ಸರ್? ಹೇಳ್ತೀಯಾ ಇಲ್ಲ ಶೂಟ್ ಮಾಡಲಾ? ಇವಾಗಲೂ ನಾನು ಲ್ಯಾಪ್ಟಾಪ್ ಕೊಡಿಸಿ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವ್ನು ಲ್ಯಾಪ್ಟಾಪ್ ತೊಗೊಂಬಂದು ಕೊಡು. ತಗೊಳ್ಳೋ. ಸರ್ ಇವಾಗಲೂ ಬೇಕಂದರೆ ಅವ್ರಿಗೆ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ. ರೆಡ್ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಜಾನಿ ವಾಕರ್ ಎಣ್ಣೆ ಹೊಡಿತಿದ್ದಾರೆ. ಹಲೋ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇರೋದು. ಹಲೋ, ಹೇಳಿ ಸರ್. ನೀವಾಗ ರೆಡ್ ಕಲರ್ ಟಿ ಶರ್ಟ್ ಮತ್ತು ಚಡ್ಡಿ ಹಾಕೊಂಡಿದ್ದೀರಾ? ಹಾಂ ಹೌದು ಸರ್. ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ? ಹಾಂ ಹೌದು ಸರ್. ಯಾವುದು ಜಾನಿ ವಾಕರಾ? ಹಾಂ ಹೌದು ಸರ್. ನಿನ್ಗೆ ಹೆಂಗೆ ಗೊತ್ತಾಗ್ತಿದೆ ಕರೆಕ್ಟಾಗಿ ಹೇಳೋ ಹೇಳೋ ಹೇಳೋ. ಬಿಡಿ ಸರ್ ಕೈನ. ದ ರಿಯಲ್ ಟ್ರೂತ್ ಇಸ್ ಹಿಯರ್. ಅವ್ರ ಟ್ರಿಪ್ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ಮೇಲೆ ನಾನು ಆ ಲೊಕೇಶನ್ ನೋಡಿ ಅವ್ರ ಅಪ್ಪಂಗೆ ಫೋನ್ ಮಾಡಿದೆ. ಹಲೋ MLA, ಈಗ ನಿಮ್ಮಿಬ್ಬರು ಮಕ್ಕಳು ಅವ್ರ ಜೊತೆಗೆ 3 ಜನ ಫ್ರೆಂಡ್ಸು ಚನ್ನರಾಯಪಟ್ಟಣದಲ್ಲಿದ್ದಾರೆ. ನಿನ್ನ ಮಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡಿದ್ದಾನೆ. ಅದಾದಮೇಲೆ ಫೇಸ್ಬುಕ್ಕಲ್ಲಿ ಅವ್ರು ರೆಸಾರ್ಟಲ್ಲಿದ್ದೀನಿ ಅಂತ ಪೋಸ್ಟ್ ಹಾಕಿದ್ಮೇಲೆ ನಾನು ಅವ್ರ ಅಪ್ಪಂಗೆ ಫೋನ್ ಮಾಡಿದೆ. ಹಲೋ MLA, ಈಗ ನಿನ್ನ ಮಗ ರೆಸಾರ್ಟಲ್ಲಿದ್ದಾನೆ, ಸ್ವಿಮ್ಮಿಂಗ್ ಮಾಡ್ತಿದ್ದಾನೆ, ಬನ್ನಿನಲ್ಲಿದ್ದಾನೆ. ಬೇಕಿದ್ರೆ ಫೋನ್ ಮಾಡಿ ತಿಳ್ಕೊ. ನೋಡಿದ್ರೆ ಸರ್ ಹೆಂಗೆ ಟ್ರ್ಯಾಪ್ ಮಾಡಿದೆ ಅಂತ. ಮೊದಲೇ ಅವ್ರ ಪರಿಚಯ ಆಯ್ತಾ ನಿಂಗೆ? ಯಾವ ಪರಿಚಯನೂ ಇಲ್ಲ ಸರ್. ಮತ್ತೆ ಅದು ಹೆಂಗೆ ಅವ್ರ ಫೇಸ್ಬುಕ್ ನೇಮು ಇನ್ಸ್ಟಾಗ್ರಾಮ್ ನೇಮು ನಿಂಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿತ್ತು? 1-2 ದಿನ ಹಿಂದೆ ಬೆಳಿಗ್ಗೆ ಜಾಗಿಂಗ್ ಹೋಗಿದ್ದೆ. ಆಗ ಹಲೋ, ಬೆಳಗ್ಗೆ 6:00ಗೆ ರೆಡಿ ಆಗಿಬಿಡು. ನಮ್ಮ ಊರಲ್ಲಿರೋ ಒಂದು ರೆಸಾರ್ಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ, ಲೇಟ್ ಮಾಡಬೇಡ. ಇವನ್ನೆಲ್ಲ ಟ್ರಿಪ್ ಹೋಗ್ತಿದ್ದಾನೆ. ಹೆಂಗಾರು ಮಾಡಿ ಇವನು ಟ್ರ್ಯಾಪ್ ಮಾಡಬೇಕು. ಇವನ ಹೆಸರೇನಿರ್ಬೋದು? ಬ್ರೋ, ಅಪ್ಪ ಇದ್ದಿದ್ದಾರಾ? ಮಲಗಿದ್ದಾರೆ. ಓಹ್ ಗೌರವ. ಅವನ ಹೆಸರು ಗೌರವ್ ಅಂತ ಗೊತ್ತಾದ್ಮೇಲೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅವ್ನ ಪ್ರೊಫೈಲ್ ಸರ್ಚ್ ಮಾಡಿದೆ. ಆಗ ಅವ್ನ ಪ್ರೊಫೈಲ್ ಫಸ್ಟ್ ಟೈಮ್ ಪೊಲೀಸರಿಗೆ ಬೆವರು ಇಳಿಸಿದ ಮಗ ನೀನು. ಈ ಥರನೂ ಟ್ರ್ಯಾಕ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟು ನೀನು. ಆದರೆ ಕಾನೂನಿಂದ ಯಾವತ್ತೂ ಕಣ್ಮರೆ ಆಗೋಕ್ಕಾಗಲ್ಲ. ನಿನ್ಗೇನು ಶಿಕ್ಷೆ ಕೊಡ್ತೀವೋ ಅದು ನೀನು ಅನುಭವಿಸಲೇಬೇಕು. ಇದರಿಂದ ಎಲ್ಲರೂ ಅರ್ಥ ಮಾಡ್ಕೊಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಶೋಕಿ ಮಾಡೋಕ್ಕೆ ಹೋದರೆ ನಂತವರಿಂದ ಏನೇನಾಗುತ್ತೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಬೇಕು. ನಮಸ್ಕಾರ, ಹೇಳಿ ಸರ್. ಕೊನೆಗೂ ಅಪರಾಧಿ ಯಾರು ಅಂತ ಕಂಡಿಡ್ದೆ. ಹೌದು ಸರ್. ಏನು ಶಿಕ್ಷೆ ಕೊಡ್ತೀಯ ಅವನಿಗೆ? ಸರ್, ಸೆಕ್ಷನ್ 503 ಹೇಳೋ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬ್ಲ್ಯಾಕ್ಮೇಲ್ ಮಾಡಿದ್ರೆ ಅವ್ನಿಗೆ 2 ವರ್ಷ ಜೈಲು ಮತ್ತು ಸರ್ಕಾರ ಎಷ್ಟು ಅಮೌಂಟ್ ಫೈನ್ ಕಟ್ಟಬೇಕನ್ನುತ್ತೋ ಅಷ್ಟು ಅಮೌಂಟ್ ಫೈನ್ ಕಟ್ಟಬೇಕಾಗುತ್ತೆ ಸರ್.
ಅಪ್ಪ ಸ್ಟೇಟಸ್ ಹಾಕೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತಾ? ಹ್ಞೂ, ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ನೀನು ನೋಡಿದ್ರೆ ಡೈಲಿ ಸ್ಟೇಟಸ್ ಹಾಕೊಂಡಿರ್ತೀಯ. ಸಾಕ್ ಮುಚ್ಚು, ನನಗಿಂತ ಜಾಸ್ತಿ ನೀನೇ ಸ್ಟೇಟಸ್ ಹಾಕ್ತೀಯಾ? ಸ್ಟೇಟಸ್ ಹಾಕೋದೇನು ತಪ್ಪಲ್ಲ, ಬಟ್ ಸ್ಟೇಟಸ್ ಹಾಕಿದ್ರೆ ಈ ಥರನೂ ಪ್ರಾಬ್ಲಮ್ ಆಗುತ್ತೆ ಅಂತ ನಮ್ಮ ಜನರು ಅರ್ಥ ಮಾಡ್ಕೊಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ನಮಗೆ ನಾವೇ ಹಳ್ಳ ತೋಡ್ಕೊಳ್ಳೋದಂದರೆ ಇದೇನೆ. ಕೆಲವು ವರ್ಷಗಳ ಹಿಂದೆ ಕಿಡ್ನ್ಯಾಪ್ ಮಾಡೋರು, ಬ್ಲ್ಯಾಕ್ ಮೇಲ್ ಮಾಡೋರು ಫಾಲೋ ಮಾಡಿ 4-5 ದಿನ ನಮಗೆ ಗಮನಿಸಿ ಆಮೇಲೆ ಕಿಡ್ನ್ಯಾಪ್ ದುಡ್ಡು ವಸೂಲಿ ಮಾಡ್ತಿದ್ರು. ಆದರೆ ಈಗಿನ ಪ್ರಪಂಚದಲ್ಲಿ ನಮಗೆ ನಾವೇ ಇರೋ ಜಾಗವನ್ನು ಸ್ಟೇಟಸ್ ಹಾಕುವುದರ ಮೂಲಕ ಪರಿಚಯವಿಲ್ಲದೆ ವ್ಯಕ್ತಿಗೆ ನಾವೇ ಸೂಚಿಸುವಂತೆ ಮಾಡುತ್ತಿದ್ದೇವೆ. ಈ ಚಿತ್ರದಲ್ಲಿ ಬರುವ ಕಿಡಿಗೇಡಿಯಂತೆ ನಿಮ್ಮ ಅಕ್ಕಪಕ್ಕವೂ ಇರುತ್ತಾರೆ. ಎಚ್ಚರ.